ಶೈಲಜಾ ಅವರೇ, ನನ್ನ ಪ್ರಶ್ನೆ ಬಹಳ ಸರಳವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಪರ ಇರೋರು ಸಹಜವಾಗಿಯೇ ಶಿಕ್ಷಣ ಮಂತ್ರಿ ರಾಜೀನಾಮೆಯನ್ನು ಆಗ್ರಹ ಮಾಡ್ತಾರೆ. ಶ್ರೀಯುತ ಉಮೇಶ್ ಅವರು JDS ಪಕ್ಷದ ವಕ್ತಾರರಾಗಿ ಎಲ್ಲವನ್ನೂ ಖಂಡಿಸ್ಕೊಂಡು ಬಂದರು. ನಾನು ಕೇಳಿದ ಒಂದೇ ಒಂದು ಸಾಲು, ನೋಡಿ ಸರ್, ಧರ್ಮೇಂದ್ರ ಪ್ರಧಾನ್ ಇದರಲ್ಲಿ ಪ್ರಧಾನವಾಗಿ ಪಾತ್ರ ವಹಿಸ್ತಾರೆ. ರೈಲ್ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಂತ್ರಿ ಯಾಕೆ ಮೇಡಮ್ ರಾಜೀನಾಮೆ ಕೊಡಬೇಕು? ರೈಲ್ ಚಾಲಕ ರಾಜೀನಾಮೆ ಕೊಡಬೇಕು, ಗ್ಯಾಂಗ್ಮನ್ ರಾಜೀನಾಮೆ ಕೊಡಬೇಕು, ಆ ಕಂಬಿಗೆ ಕಲ್ಲು ಸುರಿತಿರ್ತಾನಲ್ಲ ಮಧ್ಯದಲ್ಲಿ, ಆ ಮರದ್ದು ಹಲಗೆ ಆಗ್ತಾನಲ್ಲ ಅವನು ರಾಜೀನಾಮೆ ಕೊಡಬೇಕು. ರೈಲ್ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಂತ್ರಿ ರಾಜೀನಾಮೆ ಕೊಡಬಾರ್ದು. ರುಪಿ ಬಿದ್ದೋದ್ರೆ ಹಣಕಾಸು ಮಂತ್ರಿ ರಾಜೀನಾಮೆ ಕೊಡಬಾರ್ದು. ರೂಪಾಯಿ ಪ್ರಿಂಟ್ ಮಾಡ್ತಾನಲ್ಲ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅವನು ರಾಜೀನಾಮೆ ಕೊಡಬೇಕು. 100 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ತಾ ಅವನು ರಾಜೀನಾಮೆ ಕೊಡಬೇಕು. ವಿತ್ತ ಮಂತ್ರಿ ರಾಜೀನಾಮೆ ಕೊಡಬಾರ್ದು. ಡಾಲರ್ ಎದುರುಗಡೆ ರುಪಿ ಬಿದ್ದೋಗ್ಬಿಟ್ರೆ ಡಾಲರ್ ಸ್ಟ್ರಾಂಗ್ ಅಂತ ನಮ್ಮ ದೇಶದಲ್ಲಿ ವಾದ ಮಾಡ್ತಾರಲ್ಲ ಅವರು ರಾಜೀನಾಮೆ ಕೊಡಬಾರ್ದು. ಅವ್ರ ಅದ್ಭುತ ತಲೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಮ್ಮ ದೇಶದ ಹಣೆ ಬರಹ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ತಗೊಂಡು ಒಂದು ಗವರ್ನರ್ ಮಾಡಿಬಿಟ್ರು. ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಕೆಲಸ ಆಗಿಲ್ಲ. ಎಕನಾಮಿಕ್ಸ್ಗಳನ್ನು ಮಾಡ್ತಾರೆ, ಆ ಭಾಗದಲ್ಲಿ ತಿಳ್ಕೊಂಡ್ರವ್ರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರನ್ನ ತಂದು ಅಲ್ಲಿ ಕೂರಿಸಿದ್ರು. ಬಿಡಿ, ಇದೆಲ್ಲ ಟ್ರಾಜಿಡಿಗಳಿದ್ದು. ಇವತ್ತಿಗೆ ಆ ಮನುಷ್ಯಂದು ಹಿಂಗೆ ತಪ್ಪು ಮಾಡಿದ್ಯಪ್ಪ ನೀನು, ಬೇರೆ ಯಾರೋ ಬರ್ತಾರೆ ಒಳ್ಳೇದು ಮಾಡಲಿ ಅಂತ ಹೇಳಲಿಕ್ಕೆ ಮೈತ್ರಿ ಪಕ್ಷಗಳಿಗೆ ತಾಕತ್ತು ದಮ್ಮು ಎರಡೂ ಇಲ್ಲ. ಅವರು ಮಾನವೀಯತೆಯನ್ನು ಮೊದಲೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಭಟನೆ, ಖಂಡನೆ, ಇಲ್ಲಿ ಜಗಳ ಆಗಿದ್ದು ಸರಿ, ಕಲ್ಲು ಹೊಡೆದಿದ್ದು ಸರಿ, ನಾನು ಅದಕ್ಕೆ ವಾದ ಮಾಡ್ತಾ ಇಲ್ಲ. ನಾನು ಅದರ ಅಪೋಸಿಟ್ಟೇ. ಪ್ರತಿಭಟನೆ ಮಾಡಲಿ, ಕಲ್ಲು ತೂರಾಟಗಳಾಗಬಾರ್ದು, ಯಾರಿಗೂ ಡ್ಯಾಮೇಜ್ ಮಾಡಬಾರ್ದು. ಪೊಲೀಸ್ ಹೊಡೆದ್ರು ಖಂಡಿಸ್ತೀನಿ, ಪೊಲೀಸ್ ವಿದ್ಯಾರ್ಥಿ ಹೊಡೆದ್ರು ಖಂಡಿಸ್ತೀನಿ. ನಾನು ಈ ಪ್ರತಿಭಟನೆಗಳನ್ನು ಹಾಳು ಮಾಡುವುದಕ್ಕೆ ಪ್ರಾಯೋಜಿತ ಗುಂಪುಗಳಿವೆ ಮೇಡಮ್ ನಮ್ಮ ದೇಶದಲ್ಲಿ. ಎಂಥ ಪ್ರತಿಭಟನೆ ಆದರೂ ಮಾಡಿ ನೀವು. ಲಡಾಖಲ್ಲಿ ಇದೇ ಸೋನಂ ವಾಂಗ್ಚುಕ್ ಪ್ರತಿಭಟನೆ ಮಾಡಿದ್ರು, ಸಮಸ್ಯೆ ಆಗಲಿಲ್ಲ. ತೀರಾ ಮಿತಿ ಮೀರ್ತಾ ಇದೆ, ಸರ್ಕಾರಕ್ಕೆ ಮಾನ ಮರ್ಯಾದೆ ಹೋಗ್ತಾ ಇದೆ. ಏನು ಮಾಡಿದ್ರು? ಕಲ್ಲು ತೂರಾಟ ಮಾಡಿಬಿಟ್ರು, ಸಿಡಿಸ್ಬಿಟ್ರು, ಏನೇನೋ ಗಲಭೆ ಎಬ್ಬಿಸ್ಬಿಟ್ಟು ಇಡೀ ಲಡಾಖ್ ಪರವಾದಂಥ ಹೋರಾಟ ಸಾಯಿಸಾಕ್ಬಿಟ್ರು ಮೇಡಮ್ ನಮ್ಮ ದೇಶದಲ್ಲಿ. ಅಲ್ಲಿ ವಿದೇಶಿ ಶಕ್ತಿ ಇದೆ. ಪಂಜಾಬ್ ರೈತರು ಬಂದರು, ಅವ್ರು ಯಾರು ಖಲಿಸ್ತಾನಿಗಳಿದ್ದಾರೆ ಅಂದರು, ಇದೇ ಜನ ಖಲಿಸ್ತಾನಿ ಅಂದರು. ಕೂತ್ರವರು 800 ಜನ ಸತ್ತೋದ್ರು, ಕೇರ್ ಮಾಡಲಿಲ್ಲ. ಇವತ್ತು ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ತಂದು ನಾನು ಹಾಲು ಮೊಸರು ಬೆಣ್ಣೆನ, ಅಮೆರಿಕ ಹಾಲು ಮೊಸರು ಬೆಣ್ಣೆ ನನ್ನ ಅಮೂಲ್ ಇದ್ದು ನಾನು ನಂದಿನಿ ತಿನ್ನಬೇಕಂತೆ. ಇದನ್ನು ಪ್ರಸ್ತಾವಿತ ಒಪ್ಪಂದ ಇವ್ರದ್ದು. ಈ ಹಣೆ ಬರಗಳಿಗೆ ಒಂದು ಕಂಡುಸ್ರಯ್ಯ ಅಂದರೆ ಶಬ್ದ ಇಲ್ಲ, ನಾಲ್ಗೆ ಬಿದ್ದೋಗ್ಬಿಡುತ್ತೆ. ಅವಾಗ ಏನು ಮಾಡೋಣ ನಾವು ಇವಾಗ ಇದಕ್ಕೆ? ನೋಡಿ ಸರ್, ಮೊದಲೇ ಮಾತು ನನಗೆ ಅಸ್ಪಷ್ಟವಾಗಿ ಕೇಳ್ತು ಉಮೇಶ್ ಅವ್ರು ಮಾತಾಡೋದು. ಆದ್ರೂ ಒಂದು ಮಾತನ್ನ ಹೇಳ್ತೀನಿ. ಈಗ ನೀವೇ ಹೇಳ್ದಂಗೆ ಇಲ್ಲಿ ಮಕ್ಕಳು, ಇಲ್ಲಿ ಜನತಾ ಪಕ್ಷನೋ, CJPನೋ, JDS, ಕಾಂಗ್ರೆಸ್ ಅಥವಾ BJPನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇಷ್ಟು ನೀವೇ ಹೇಳಿದ್ರೆ ಒಂದು ಲೆಕ್ಕಾಚಾರ ಬಹಳ ಅದ್ಭುತವಾಗಿತ್ತು. ಇಲ್ಲಿವರೆಗೂ ಡಿಬೇಟ್ ಅಲ್ಲಿ ನಾ ಕೇಳದೆ ಇರುವಂತದ್ದು 22,80,000 ವಿದ್ಯಾರ್ಥಿಗಳಿಗೆ ರೇಷನ್ ಕಾರ್ಡ್ ಪರವಾಗಿ 5 ಜನ ಅಂತ ಹಾಕಿದ್ರು, ಬೇಡ 2 ಜನ ಅಂತ ಹಾಕಿದ್ರು. ಎಷ್ಟು ಕೋಟಿಗಟ್ಟಲೆ ಜನಗಳ ಒಂದು ಭವಿಷ್ಯ ಇದರಲ್ಲಿ ಅಡಗಿದೆ. ಹಾಗಾಗಿ ಇಲ್ಲಿ ಸಾವು ನೋವಿಗೆ ಅಕೌಂಟಬಿಲಿಟಿನೇ ಇಲ್ಲ ಸರ್. ನೀವೇ ಹೇಳ್ದಂಗೆ 800 ಜನ ರೈತರು ಸತ್ರನು ಅಕೌಂಟಬಿಲಿಟಿ ಇಲ್ಲ. ಮಹಿಳೆಯರ ಮಾನ ಪ್ರಾಣ ಮಣಿಪುರದಲ್ಲಿ ಹಾಡು ಹಗಲೇ ಹರಾಜಾದ್ರೂ ಕೂಡ ಮಣಿಪುರ ನಮ್ಮ ದೇಶದಲ್ಲೇ ಇರೋ ರಾಜ್ಯ ಮೇಡಮ್ ಅದು. ಬೇಡ, ಮಣಿಪುರ ನಮ್ಮ ದೇಶದಲ್ಲಿ ಇದೆಯಾ ಅದು? ಮಣಿಪುರ ನಮ್ಮ ದೇಶದ ರಾಜ್ಯ. ಅಲ್ಲಿ ಬೇರೆ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಬೇರೆ ಊರು ತಾನೇ ರೇಪ್ ಆಗಿದ್ದಲ್ಲೆಲ್ಲ. JDS ಅವ್ರ ಮೈತ್ರಿ ಪಕ್ಷದ ಕಡೆಯಿಂದ ರೂಲ್ ಇದ್ದಿದ್ದಲ್ವಾ ಅಲ್ಲಿ? BJP ಅವ್ರದ್ದು ರೂಲ್ ಇದ್ದಿದ್ದಲ್ವಾ ಅಲ್ಲಿ? ಮೈತ್ರಿ ಪಕ್ಷ ಅಲ್ವಾ? ಭಜನಾ ಮಂಡಳಿ BJP ಭಜನಾ ಮಂಡಳಿ JDS ಅವ್ರದ್ದು ನಡೀತಿರೋದು. ಖಂಡನೆ ಇಲ್ವಲ್ಲ ಅವ್ರದ್ದು, ಸ್ವರ ಇಲ್ಲ. ಈಗ ವಿದ್ಯಾರ್ಥಿಗಳನ್ನ ಅವ್ರು ಕೊಟ್ಟಿರೋ 2 ಸೀಟ್ ಅವ್ರು ಕೊಟ್ಟಿರೋ 2 MP ಸೀಟ್ ಅಲ್ಲ, 3 MP ಸೀಟ್ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಮಾತು ವಾಪಸ್ ತಗೊಳ್ಳಿ ಸರ್. 2-3 MP ಸೀಟ್ ಅಲ್ಲಿ ಬದುಕ್ತಾ ಇದ್ದಾರೆ. ಪ್ರಧಾನ ಬಗ್ಗೆ ಒಂದು ಮಾತಾಡ್ರಪ್ಪ ಅಂದ್ರೆ ಯಾರಿಗೂ ಸ್ವರ ಇಲ್ದಿದ್ದಾಗ ಇನ್ನೇನ್ ಮಾಡ್ಬೇಕು ಹೇಳಿ ನಾವು ತಾನೆ ಸರ್? ಎಲ್ಲಿ ಚರ್ಚೆ ಮಾಡ್ಬೇಕು ಸರ್? ಬೀದಿ ನಿಂತ್ಕೊಂಡು ಚರ್ಚೆ ಮಾಡ್ತಾರೆ ಸರ್. ಪಾಪ ಪಾರ್ಲಿಮೆಂಟ್ ಡೋರ್ ಹಾಕೊಂಡು ಚರ್ಚೆ ಮಾಡ್ಬೇಕಲ್ವಾ? ಮಾತಾಡ್ತೀನಿ, ಮತ್ತೆ ಮಾತಾಡ್ತೀನಿ ನಾನು. ಒಂದೇ ಒಂದು ಬ್ರೇಕ್ನ ಸಮಯ. ಈಗ ಬ್ರೇಕ್ ಆದ ನಾನು ಡಿಬೇಟ್ ಮತ್ತೆ ಮುಂದುವರಿಸ್ತೀನಿ.